ಮನೆಗಳಿಗೆ ಸ್ವಾಗತ. ಇವತ್ತು ನಾನು ತೊಗರಿಬೇಳೆ ಕಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ರೆಸಿಪಿನೇ, ಆದರೆ ಹೊಸದಾಗಿ ಅಡುಗೆ ಶುರು ಮಾಡ್ತಾ ಇರೋರಿಗೆ, ಗೊತ್ತಿಲ್ಲದಲೇ ಇರೋರಿಗೆ ಇದು ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡೋಣ ಅಂತ ಅಷ್ಟೇ. ಈ ಕಟ್ಟು ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಅಥವಾ ಈ ಹುಷಾರಿಲ್ಲದಾಗ ನಾಲಿಗೆ ಕೆಟ್ಟಿರುತ್ತಲ್ಲ, ಆವಾಗ ಇದನ್ನ ಒಂಥರ ಬಿಸಿ ಬಿಸಿಯಾದ ಅನ್ನಕ್ಕೆ ನಾವು ನೀರಾಗಿ ಈ ಕಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಬಹಳನೇ ಹಿತವಾಗಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಈ ಕಟ್ಟನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸುಮಾರಾಗಿ ಒಂದು 3/4 ಕಪ್ನಷ್ಟು ತೊಗರಿಬೇಳೆನ ಒಂದು ನೀವು ಯಾವ ಪಾತ್ರೆಯಲ್ಲಿ ಮಾಡ್ತಿರೋ ಅದರಲ್ಲೇ ಬೇಯಿಸ್ಕೋಬೋದು. ಇಲ್ಲಾಂದರೆ ನೀವು ಇದ್ರ ಜೊತೆ ಅನ್ನನೂ ಇಡ್ತೀನಿ ಅಂತ ಅನ್ನೋದಾದರೆ ಕುಕ್ಕರ್ ಪಾತ್ರೆ ನೀವು ಬಳಸುವಂಥ ಕುಕ್ಕರ್ ಪಾತ್ರೆಯಲ್ಲಿ ಬೇಳೆ ಮತ್ತು ಅನ್ನ ಒಟ್ಟಿಗೆ ಬೇಯಿಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಳ್ಳೋಣ. 2 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಧಾರಾಳವಾಗಿ ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಷ್ಟು ಎಣ್ಣೆ, ಬೇಕಂದರೆ ಒಂದು ಮೆಣಸಿನ್ಕಾಯಿನ ಈ ಥರ ಅರ್ಧಕ್ಕೆ ಸೀಳ್ಬಿಟ್ಟು ಹಾಕಿ, ಇದು ಬೇಕಾದರೆ ಹಾಕ್ಕೋಬೋದಷ್ಟೇ. ಇದನ್ನು ಪ್ರೆಷರ್ ಕುಕ್ ಮಾಡೋಣ. ಕುಕ್ಕರ್ನಲ್ಲಿಟ್ಟು ಮುಚ್ಚಳ ಮುಚ್ಚಿ ಮೀಡಿಯಮ್ ಉರಿನಲ್ಲಿ 3 ವಿಷಲ್ ಆಗುತ್ತೋ ಇದನ್ನು ಉರಿನ ಆಫ್ ಮಾಡಿರಿ. ಒಗ್ಗರಣೆಗೆ 1 ಟೀ ಸ್ಪೂನ್ ತುಪ್ಪ ಬೇಡ ಅಂತಂದರೆ ಎಣ್ಣೆ ಹಾಕೋಬೋದು. ಚಿಟಿಕೆಯಷ್ಟು ಇಂಗು, ಸುಮಾರಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 3/4 ಟೀ ಸ್ಪೂನಷ್ಟು ಜೀರಿಗೆ, 2 ಹಸಿರು ಮೆಣಸಿನ್ಕಾಯಿ ಇದನ್ನು ಈ ಥರ ಮಧ್ಯಕ್ಕೆ ಸೀಳಿಟ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಬೇಕಾದ್ರೂ ಹೆಚ್ಚು ಹಾಕ್ಕೋಬೋದು. 1 ಟೀ ಸ್ಪೂನ್ ಉಪ್ಪು, ಇಲ್ಲಾಂದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಧಾರಾಳವಾಗಿ ಹಾಕಿದ್ರೆ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ರೆ ರುಚಿಯಾಗಿರುತ್ತೆ. ನಿಮಗೆ ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು. ನಾವು ಬೇಯಿಸುವಾಗ 2 ಲೋಟ ನೀರು ಹಾಕಿದ್ದೀವಿ, ಇನ್ನು 1-1.5 ಲೋಟದಷ್ಟು ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮೇಲೆ ನೋಡಿ ಹಾಕೊಳ್ಳೋಣ. ಈಗ ಕುಕ್ಕರ್ ಪೂರ್ತಿ ಕೂಲಾಗಿದೆ, ಬೇಳೆನೂ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಕ್ಕೊಂಡ್ಬಿಟ್ಟು ಕುದಿಯೋಕೆ ಇಟ್ಕೊಳ್ಳೋಣ. ಸೌಟಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ತಿಳಿ ಸಾರಷ್ಟು ನೀರಾಗಬೇಡ, ಸ್ವಲ್ಪ ಇಷ್ಟು ಇದ್ದರೆ ಸಾಕಾಗುತ್ತೆ. ಸುಮಾರು ಇದಕ್ಕೆ ಇನ್ನೊಂದು 1/4 ಲೋಟದಷ್ಟು ನೀರು ಹಾಕಿದ್ದೀನಿ. ಒಟ್ಟು 3/4 ಲೋಟ ನೀರಾಗಿದೆ ಇದಕ್ಕೆ. ಈ ಹದದಲ್ಲಿ ಇಟ್ಕೊಳ್ಳಿ. ಈಗ ಇದಕ್ಕೆ ಉಪ್ಪು ಹಾಕೋಣ, ಬೆಲ್ಲ, ಕರಿಬೇವನ್ನು ಹಾಕಿ ಕುದೀಲಿ. ಇದೀಗ ಕಟ್ಟನ್ನು ಕುದಿಯೋಕೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪನ ಒಂದು ಒಗ್ಗರಣೆ ಸೌಟಿಗೆ ಹಾಕಿ ಮೀಡಿಯಮ್ ಉರಿನಲ್ಲಿ ಬಿಸಿಗಿಡಿ. ತುಪ್ಪ ಕಾಯಿತು, ಸ್ವಲ್ಪ ಬಿಸಿ ಆಗತ್ತು. ಇಂಗು, ಸಾಸಿವೆ ಹಾಕೋಣ. ಸಾಸಿವೆ ಚೆಟ್ಬಿಟ್ಟು ಇದಕ್ಕೆ ಜೀರಿಗೆ ಸ್ವಲ್ಪ ಕೆಂಪಾಗುತ್ತೋ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಮೆಣಸಿನ್ಕಾಯಿ ಬಣ್ಣ ಬದಲಾಗೋ ತನಕ ಹುರ್ಕೊಳ್ಳಿ. ಅಂದರೆ ಸ್ವಲ್ಪ ಬಿಳ್ಳಗಾಗುತ್ತಲ್ಲ, ಅಷ್ಟಾದರೆ ಸಾಕು. ನೀವು ಇದನ್ನು ಸಣ್ಣಗೆ ಕೂಡ ಹೆಚ್ಚು ಹಾಕ್ಕೋಬೋದು. ಮೆಣಸಿನ್ಕಾಯಿ ಸ್ವಲ್ಪ ಬಣ್ಣ ಬದಲಾಗುತ್ತೋ ಉರಿನ ಆಫ್ ಮಾಡಿ ಕುದೀತಾ ಇರುವಂಥ ಈ ಕಟ್ಟಿಗೆ ಹಾಕೋಣ. ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಒಂದು ಅರ್ಧ ನಿಮಿಷ ಕುದೀಲಿ. ಈಗ ಇದು ಒಂದು ಅರ್ಧ ನಿಮಿಷ ಚೆನ್ನಾಗಿ ಕುದ್ದಿದೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಉರಿನ ಆಫ್ ಮಾಡಿದ್ರೆ ಈಗ ಬಿಸಿ ಬಿಸಿಯಾದ ಒಂದು ಕಟ್ಟಿನ ಸಾರು, ಈ ತೊಗರಿಬೇಳೆ ಕಟ್ಟಿಂದ ಸಾರು ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆ, ಬಿಸಿ ಬಿಸಿಯಾದ ಅನ್ನದ ಜೊತೆ ತುಪ್ಪ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಬಹಳ ಹಿತವಾಗಿರುತ್ತೆ. ಎಸ್ಪೆಷಲಿ ನಿಮಗೆ ನೆಗಡಿ ಆದಾಗ ಇಲ್ಲ ಚಳಿಗಾಲಕ್ಕೆ ದಿಢೀರ ಅಂತ ಇದನ್ನು ಮಾಡಿಕೊಂಡು ಊಟ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಹಾಗೆ ಬಿಸಿ ಬಿಸಿಯಾಗಿ ಸಾರಿಗೆ ಸ್ವಲ್ಪ ನಿಂಬೆಹಣ್ಣು ಹೀಗೆ ಹಾಕ್ಕೊಂಡು, ಬೇಕಾದರೆ ಒಂದು ಹನಿ ತುಪ್ಪ ಹಾಕ್ಕೊಂಡು ಇದನ್ನು ಬಿಸಿ ಬಿಸಿಯಾಗಿ ಕುಡಿದ್ರೆ ಗಂಟ್ಲಿಗೆ ಭಾಳನೇ ಹಿತವಾಗಿರುತ್ತೆ. ಕಟ್ ಸಾರನ್ನು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ನೀವು ಕೂಡ ಇದನ್ನು ಮಾಡಿ ಕುಡಿದು ಅಥವಾ ಅನ್ನ ಜೊತೆ ಹಾಕ್ಕೊಂಡು ತಿಂದು ನೋಡಿ ಹೇಗಿತ್ತು ಅಂತ ಖಂಡಿತ ತಿಳಿಸಿ. ನಮಸ್ಕಾರ.